Namaskara. In the previous video, we were discussing about significant figures. ಅದರ ಹಿಂದಿನ ವಿಡಿಯೋ ಒಳಗೆ ಸಿಗ್ನಿಫಿಕೆಂಟ್ ಫಿಗರ್ಸ್ ರೂಲ್ಸ್ ಡಿಸ್ಕಸ್ ಮಾಡಿದ್ವಿ. 4 ರೂಲ್ಸ್ ಇದ್ವು, ಆಮೇಲೆ 2 ರೂಲ್ ಆ್ಯಡ್ ಆದವು. ಹಿಂದಿನ ವಿಡಿಯೋ ಒಳಗೆ ಒಂದಿಷ್ಟು ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡಿದ್ವಿ. ನಾವು ನೀವು ಒಂದಿಷ್ಟು ನಂಬರ್ಸ್ ಕೊಟ್ಟಿದ್ದೆ, ಅದರೊಳಗೆ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವು ಹೇಳ್ರಿ. ಅದು ನಾವು ಎಷ್ಟು ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡಿದ್ದೆ, ನಿಮಗೂ ಕೊಟ್ಟಿದ್ದೆ. ಆಮೇಲೆ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ ಇನ್ವಾಲ್ವಿಂಗ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಅದನ್ನು ಡಿಸ್ಕಸ್ ಮಾಡಿದ್ವಿ. ಅದರದ್ದು ಒಂದಿಷ್ಟು ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡಿದ್ವಿ. ಹೌ ಟು ರೌಂಡ್ ಆಫ್ ದ ವ್ಯಾಲ್ಯೂ, ಯಾವುದೋ 2 ನಂಬರ್ ತೊಗೊಂಡು ಅದನ್ನು ಡಿವೈಡ್ ಅಥವಾ ಮಲ್ಟಿಪ್ಲೈ ಮಾಡಿದ್ಮೇಲೆ ಏನೋ ಒಂದು ನಂಬರ್ ಬರ್ತಿತ್ತು, ಆ ನಂಬರನ್ನು ಹೌ ಟು ರೌಂಡ್ ಇಟ್ ಆಫ್ ಇನ್ ದ ಕಂಟೆಕ್ಸ್ಟ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್, ಅದನ್ನ ಒಂದಿಷ್ಟು ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡಿದ್ವಿ. ನೀವು ಒಂದಿಷ್ಟು ವರ್ಕ್ ಕೊಟ್ಟಿದ್ದೆ. ಅದರದ್ದು ಸೊಲ್ಯೂಷನ್ in the end of the video I will be discussing. In the today's class, our focus will be on atomic mass ಅನ್ನೋ ಟಾಪಿಕ್ ಮೇಲೆ ನಮ್ದು ಡಿಸ್ಕಷನ್ ಇರ್ತೈತಿ ಈ ವಿಡಿಯೋ. ಸೊ ಲೆಟ್ಸ್ ಸ್ಟಾರ್ಟ್ ದ ಡಿಸ್ಕಷನ್ ರಿಗಾರ್ಡಿಂಗ್ ಅಟೋಮಿಕ್ ಮಾಸ್. ಈಗ ಆಟಮ್ ಅಂದ್ರೆ ಏನು ಅದನ್ನ ನೀವು ಆಲ್ರೆಡಿ ಸ್ಟ್ರಕ್ಚರ್ ಆಫ್ ಆಟಮ್ಸ್ ಅನ್ನೋ ಚಾಪ್ಟರ್ ಸ್ಟಾರ್ಟ್ ಆಗೈತಿ. ಕವಿತಾ ಮ್ಯಾಮ್ ಇಸ್ ಹ್ಯಾಂಡ್ಲಿಂಗ್ ದಟ್. ನಿಮ್ಗೊಂದು ಐಡಿಯಾ ಇರ್ತದೆ ಆಟಮ್ ಅಂದ್ರೆ ಏನು ಅಂತ. ಆಮೇಲೆ ಫಿಸಿಕ್ಸ್ ಒಳಗೂ ಆಟಮ್ ಬಗ್ಗೆ ರೋಹಿತ್ ಸರ್ ಆಲ್ರೆಡಿ ಹೇಳ್ಯಾರ. ಸೊ ಒಂದು ಐಡಿಯಾ ನಿಮ್ಗೆ ಆಲ್ರೆಡಿ ಇರ್ತೈತಿ. ಇಲ್ಲಿ ನಾವು ಅಟೋಮಿಕ್ ಮಾಸ್ ಬಗ್ಗೆ ಮಾತಾಡ್ತೀವಿ. ಮಾಸ್, ತೂಕ, ವೇಟ್. ಮಾಸ್ ಮತ್ತು ವೇಟ್ಗೆ ಡಿಫರೆನ್ಸ್ ಐತಿ, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಅಂತ. ಅಟೋಮಿಕ್ ಮಾಸ್ ಬಗ್ಗೆ ನಾವು ಈ ಟಾಪಿಕ್ ಒಳಗೆ ಮಾತಾಡ್ತೀವಿ. ಓಕೆ, ಈಗ ನಂದು ಅಥವಾ ನಿಮ್ದು ಮಾಸ್ ಅಥವಾ ವೇಟ್ ನೋಡ್ಬೇಕಂದ್ರೆ ಏನು ಮಾಡ್ತೀವಿ ನಾವು? ವೆರಿ ಸಿಂಪಲ್. ವಾಟ್ ಡು ವಿ ಡೂ? ವಿ ಗೋ ಆ್ಯಂಡ್ ಸ್ಟ್ಯಾಂಡ್ ಆನ್ ಅ ವೇಯಿಂಗ್ ಮಷೀನ್. ಅದು ಇಟ್ ರೀಡ್ಸ್ ಅ ವ್ಯಾಲ್ಯೂ, ಅದೊಂದು ವ್ಯಾಲ್ಯೂ ಬರ್ತೈತಿ. ಸೊ ಓಕೆ, ನಂದಿಷ್ಟು ಮಾಸ್, ನಂದಿಷ್ಟು ವೇಟ್ ಅಂತ ಹೇಳ್ತೇವೆ. ಅಥವಾ ನೀವೇನೋ ವೆಜಿಟೇಬಲ್ಸ್ ತರಕ್ಕೆ ಹೋಗಿರಿ ಅಂದ್ರೆ 1 ಕಿಲೋ ಟೊಮೆಟೊ ಬೇಕು. ಸೊ ತಕಡಿ ಒಳಗೆ ಟೊಮೆಟೊ ಹಾಕೊಂತ ಹೋಗ್ತೀರಿ. ಇಫ್ ಇಟ್ಸ್ ಡಿಜಿಟಲ್ ಮಷೀನ್ ಅದು 1 ಕಿಲೋ ಅಂತ ಬರ್ತದೆ. ಅಥವಾ ಈ ಕಡೆ ಒಂದು ಕಲ್ ಇಟ್ಟಿರ್ತೀರಿ, ಅದು ಇದು ಬ್ಯಾಲೆನ್ಸ್ ಆದ್ಕೊಳ್ಳಿ. ತಕಡಿ ಒಳಗೆ ಹಾಕಿದ್ದು 1 kg. ಸೊ ಹಿಂಗೆ ನಾವು ಮಾಸ್ ಮೆಜರ್ ಮಾಡ್ತೀವಿ. ಈಗ ಆಟಮ್ದು ಮಾಸ್ ಮೆಜರ್ ಮಾಡಬೇಕು ಅಂದ್ರೆ ಆಟಮ್ ತೊಗೊಂಡು ತಕಡಿ ಒಳಗೆ ಇಟ್ಟು ಇಷ್ಟು kg ಐತಿ ಅಂತ ಅನ್ನಕ್ಕೆ ಬರಂಗಿಲ್ಲ. ಎದಕ್ಕೆ ಬರಂಗಿಲ್ಲ ಅಂದ್ರೆ ಅದು ನಿಮ್ಗೆ ಆಲ್ರೆಡಿ ಗೊತ್ತಿರ್ತದೆ. ಆಟಮ್ ಈಸ್ ವೆರಿ ವೆರಿ ಸ್ಮಾಲ್. ಇಟ್ ಈಸ್ ರಿಡಿಕ್ಯುಲಸ್ಲಿ ಸ್ಮಾಲ್. ಇಟ್ ಈಸ್ ವೆರಿ 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 ಸ್ಮಾಲ್. ಹೌ ಸ್ಮಾಲ್ ಅಂತ ಆಲ್ರೆಡಿ ರೋಹಿತ್ ಸರ್ ನಿಮ್ಗೆ ಹೇಳ್ತಾರೆ. ಇಫ್ ಐ ಆಮ್ ನಾಟ್ ರಾಂಗ್, 1 ಮೀಟರ್ ಸ್ಕೇಲ್ ತಗೋರಿ, ಅದ್ರಾಗ 1000 ಪಾರ್ಟ್ಸ್ ಮಾಡ್ರಿ. 1 ಮೀಟರ್ದು ಸ್ಕೇಲ್ ತೊಗೊಂಡು ಅದ್ರಾಗ 1000 ಪಾರ್ಟ್ಸ್ ಮಾಡ್ರಿ. ಅದ್ರಾಗ ಇದು ಹೇಳ್ತಾರೆ ರೋಹಿತ್ ಸರ್, 1 ಪಾರ್ಟ್ ತಗೋರಿ, ಅದ್ರಾಗ ಮತ್ತೆ 1000 ಪಾರ್ಟ್ಸ್ ಮಾಡ್ರಿ. ಅದ್ರಾಗಿಂದ 1 ಪಾರ್ಟ್ ತೊಗೊಂಡು ಮತ್ತೆ ಅದ್ರಾಗ 1000 ಪಾರ್ಟ್ಸ್ ಮಾಡಿದ್ರೆ ದ್ಯಾಟ್ ಈಸ್ ದ ಸೈಜ್ ಆಫ್ ದ ಆಟಮ್. ಅಷ್ಟು ಸಣ್ಣದ ಆಟಮ್ ಇರ್ತೈತಿ. ಸೊ ಅಷ್ಟು ಸಣ್ಣದ ಆಟಮನ್ನು ತಕಡಿ ಒಳಗೆ ಇಟ್ಟು ಅದ್ರ ಮಾಸ್ ಅಥವಾ ವೇಯಿಂಗ್ ಮಷೀನ್ ಒಳಗೆ ಇಟ್ಟು ಮಾಸ್ ಅಥವಾ ವೇಟ್ ನೋಡಕ್ಕೆ ಬರಂಗಿಲ್ಲ. ಸೊ ಅಬ್ಸಲ್ಯೂಟ್ಲಿ ಅದ್ರ ಮಾಸ್ ಹೇಳಕ್ ಬರಂಗಿಲ್ಲ ಅಂದ್ರೆ ನಾವು ರಿಲೇಟಿವ್ ಮಾಸ್ ಹೇಳಬೇಕಾಗತ್ತೆ. ವೆನ್ ಯು absolutely can't measure the mass of an atom, you have to, or you can measure relative mass of an atom, which is called as relative atomic mass. Relative atomic mass. Actually ಅಥವಾ absolute atomic mass ಹೇಳಕ್ ಬರಂಗಿಲ್ಲ ಅಂದ್ರೆ ಏನು ಹೇಳ್ಬೋದು ನಾವು? ರಿಲೇಟಿವ್ ಅಟೋಮಿಕ್ ಮಾಸ್ ಹೇಳ್ಬೋದು. ಏನಿದೆ ರಿಲೇಟಿವ್ ಅಟೋಮಿಕ್ ಮಾಸ್? ರಿಲೇಟಿವ್ ಅಟೋಮಿಕ್ ಮಾಸ್ ಅಂದ್ರೆ ರಿಲೇಟಿವ್ಸ್ ಮಾಸ್. ಸಾರಿ, ಬ್ಯಾಡ್ ಜೋಕ್ ಅಗೇನ್. ರಿಲೇಟಿವ್ ಅಟೋಮಿಕ್ ಮಾಸ್. ರಿಲೇಟಿವ್ ಅಟೋಮಿಕ್ ಮಾಸ್ ಅಂದ್ರೆ ರಿಲೇಟಿವ್ ಅಂದ್ರೆ ಏನು? ಕಂಪ್ಯಾರಿಸನ್ ಮಾಡೋದು. ಕಂಪ್ಯಾರಿಸನ್ ಮಾಡಿ ಅದ್ರ ಮಾಸ್ ಹೇಳೋದು. ಈಗ ನಿಮ್ಗ ರಿಸಲ್ಟ್ ಬಂತ ಅನ್ಕೋರಿ, ನಿಮ್ದು 10th 85% ಆಗಿದೆ ಅಂತ ನೀವು ಹೋಗಿ ಮನ್ಯಾಗ ಹೇಳಿದ್ರಿ. ರಿಸಲ್ಟ್ ಚೆಕ್ ಮಾಡಿದ್ರಿ, ರಿಸಲ್ಟ್ ಇಷ್ಟು ಬಂದೈತಿ, 85 ಬಂದೈತಿ, 85% ಬಂದೈತಿ. 85 ಚಲೋ ಆಗಿಲ್ ಬಿಡ ಅಂತಂದ್ರೆ ನಿಮ್ಮ ಮನ್ಯಾಗ ನಮ್ಮ ದೋಸ್ತ ಒಂದು 74 ಆಗೈತಿ.
So what are you doing there is you are comparing your percentage with someone who has scored less than you to make your parents feel good. ಇನ್ನೊಬ್ಬ ದೋಸ್ತ 95 ಮಾಡಿರ್ತಾನೆ ಅಂದರೆ ಹೇಳಂಗಿಲ್ಲ 74 ಮಾಡಿದ ಅಂತ ಹೇಳಿ ನಿಮ್ದು ಒಂದು ಸ್ವಲ್ಪ ಚಲೋ ಅನ್ಸೋ ಹಂಗೆ ಮಾಡೋದು. ದಿಸ್ ಈಸ್ ರಿಲೇಟಿವ್ ಪರ್ಸೆಂಟೇಜ್, ಕಂಪ್ಯಾರಿಟಿವ್ಲಿ ಹೇಳೋದು. ಸೊ ಅಬ್ಸಲ್ಯೂಟ್ಲಿ ಹೇಳಕ್ಕೆ ಇಲ್ಲಿ ಅಬ್ಸಲ್ಯೂಟ್ಲಿ ಹೇಳಕ್ಕೆ ಬಂದಿತ್ತು ನಿಮ್ಮ ಮಾರ್ಕ್ಸ್, ಹಂಗೆ ನಮ್ದು ಎಕ್ಸಾಂಪಲ್ ತೊಗೊಂಡೆ. ಇಲ್ಲಿ ಅಬ್ಸಲ್ಯೂಟ್ಲಿ ಹೇಳಕ್ಕೆ ಬರೋದು ಬಿಕಾಸ್ ಅಷ್ಟು ಸಣ್ಣದಿದೆ ಐಟಮ್. ಸೊ ನಾವೇನು ಮಾಡ್ಬೇಕಾಗುತ್ತೆ, ಕಂಪೇರ್ ಮಾಡಿ ರಿಲೇಟಿವ್ ಅಟೋಮಿಕ್ ಮಾಸ್ ಹೇಳ್ಬೇಕಾಗುತ್ತೆ. ಇದು ಹೆಂಗಿದ್ದಾನೆ ಇನ್ನೊಂದು ಎಕ್ಸಾಂಪಲ್ ಹೇಳೋದಾದ್ರೆ, ಇಲ್ಲೊಬ್ಬ ಮನುಷ್ಯ ಅದ, ಇವ ಗಿಡ್ ಅದನ ಎತ್ತರ ಅದನ ಹೇಳ್ರಿ, ಈಸ್ ಈ ಅ ಶಾರ್ಟ್ ಪರ್ಸನ್ ಆರ್ ಅ ಟಾಲ್ ಪರ್ಸನ್ ಅಂತ ಹೇಳ್ರಿ ಅಂತಂದ್ರೆ ಎಲ್ಲರೂ ಒಂದೊಂದು ಒಪಿನಿಯನ್ ಕೊಡ್ಬೋದು. ಬಟ್ ಆ್ಯಕ್ಚುಲಿ ಇವ ಗಿಡ್ ಅದನು ಹಿಂಗೆ ಎತ್ತರ ಅದನೋ ಅನ್ನೋದು ಅವನ ಬಾಜು ಇರೋ ಮನುಷ್ಯನ ಮೇಲೆ ಡಿಪೆಂಡ್ ಆಗ್ತೈತಿ. ಇವಂಗ್ ಕಂಪೇರ್ ಮಾಡಿದ್ರೆ ಇವ ಎತ್ತರ ಅದಾನ, ಇವಂಗ್ ಕಂಪೇರ್ ಮಾಡಿದ್ರೆ ಇವ ಗಿಡ್ ಅದಾನ. If you compare the height of this person to this person is taller than this person. If you compare the height of this person and this person is shorter than this person. So this person is taller than this guy and shorter than this guy. This person is taller than this guy, shorter than this guy. So is he tall or short? So ಈ ಟಾಲ್ ಶಾರ್ಟ್ ಅನ್ನು ನಾವು ಹೆಂಗೆ ಕಂಪ್ಯಾರಿಸನ್ ಮಾಡಿ ಹೇಳ್ತೀವಲ್ಲ, ರಿಲೇಟಿವ್ ಹೈಟ್ ಹೇಳ್ತೀವಲ್ಲ, ಹಂಗೆ ನಾವು ಇಲ್ಲ ಆಬ್ಸಲ್ಯೂಟ್ ಅಟೋಮಿಕ್ ಮಾಸ್ ಹೇಳಕ್ಕೆ ಬರಂಗಿಲ್ಲ, ರಿಲೇಟಿವ್ ಅಟೋಮಿಕ್ ಮಾಸ್ ಹೇಳಬೇಕು. ಒಂದು ಲೆವೆಲಿಗೆ ನಿಮ್ಗೆ ಐಡಿಯಾ ಬರಕತ್ತೈತಿ ಅಂತ ಅನ್ಕೊಂಡಿ. ಈಗ ಹೈಟ್ ದಾತ್, ಈಗ ವೇಟ್ ತಗೊಂಡು ವೇಟ್, ನನ್ನ ವೇಟ್ ಇಫ್ ಐ ಸೇ ಮೈ ವೇಟ್ ಅವ್ರ ಮಾಸ್, ಓಕೆ ನಾವು ಒಂದೇ ವರ್ಡ್ ಯೂಸ್ ಮಾಡ್ತೀವಿ. ಈ ವೇಟ್ ಮಾಸ್ ನಡು ಸ್ವಲ್ಪ ಡಿಫ್ರೆನ್ಸ್ ಐತಿ, ಅದ್ರದ್ದು ಈಗ ಡಿಸ್ಕಷನ್ ಬೇಡ. ಆ್ಯಕ್ಚುಲಿ ನಮ್ಗೆ ಎರಡು ಒಂದೇ ಅನ್ಸುತ್ತೆ. ಅದು ಇನ್ ಫಿಸಿಕ್ಸ್ನಾಗ ಆಲ್ರೆಡಿ ಬಂದಿರ್ಬೋದು, ಅದ್ರ ಬಗ್ಗೆ ಬಂದಿರಲಿಲ್ಲ ಅಂದ್ರೆ ನಮ್ಮ ಮುಂದೆ ಹೇಳ್ತೀನಿ ಅಂತ. ಓಕೆ ಇದಿರಲಿ, ಈಗ ನಾವು ವೇಟ್ ಅನ್ಕೊಂತ ಹೋಗ್ತೀನಿ. ಅಥವಾ ಎರಡು ದೋಸ್ ಟರ್ಮ್ಸ್ ಕ್ಯಾನ್ ಬಿ ರಿಲೇಟಿವ್ಲಿ ಯೂಸ್ ದೇರ್, ದೋಸ್ ಕ್ಯಾನ್ ಬಿ ಯೂಸ್ ಲೂಸ್ಲಿ. ಮಾಸ್ ಬದಲಿ ನಮ್ಮ ವೇಟ್ ಅನ್ಬೋದು, ವೇಟ್ ಬದಲಿ ಮಾಸ್ ಅನ್ಬೋದು. ಆ್ಯಕ್ಚುಲಿ ಡಿಫ್ರೆನ್ಸ್ ಐತಿ, ಬಟ್ ವಿ ಕ್ಯಾನ್ ಯೂಸ್ ಲೂಸ್ಲಿ ಆ ಟರ್ಮ್ಸ್. ಓಕೆ ನನ್ನ ವೇಟ್ 60 ಕಿಲೋಸ್ ಅಂತ ನಾನು ಅಂದೆ ಅಂದ್ರೆ, ಈಗ ನಾನು ಹೈಟ್ ಬಗ್ಗೆ ಮಾತಾಡ್ತಿದ್ದೆ. ಅವನ ನಡು ಇದ್ದವ, ಇವ್ನ ಕಂಪೇರ್ ಮಾಡಿದ್ರೆ ಗಿಡ್ ಅದನ, ಅವ್ನು ಕಂಪೇರ್ ಮಾಡಿದ್ರೆ ಎತ್ತರ ಅದಾನ ಅಂತ ಹೇಳಕತ್ತಿದ್ದೆ ನಾನು. ಈಗ ನಂದು ಕಂಪೇರ್ ಮಾಡಕ್ಕೆ ಏನೋ ಒಂದು ಸ್ಟ್ಯಾಂಡರ್ಡ್ ಬೇಕು, ಕಂಪೇರ್ ಮಾಡಕ್ಕೆ ಏನೋ ಒಂದು ಇದಕ್ಕೆ ಕಂಪೇರ್ ಮಾಡಿದ್ರೆ ಹಿಂಗೆ. ಈಗ ನಿಮ್ಮ ಪರ್ಸೆಂಟೇಜ್ 85 ಆಯ್ತಾ, 74 ನಮ್ಗೆ ಕಂಪೇರ್ ಮಾಡಿದ್ರೆ ನೀವು ನಿಮ್ಮ ಪರ್ಸೆಂಟೇಜ್ ಜಾಸ್ತಿ, 95 ಅವ್ನು ಕಂಪೇರ್ ಮಾಡಿದ್ರೆ ನಿಮ್ಮ ಪರ್ಸೆಂಟೇಜ್ ಕಡಿಮೆ. ಸೊ ಎದಕ್ಕೆ ಕಂಪೇರ್ ಮಾಡ್ತೀರಿ ಅನ್ನೋದು ಒಂದು ಫಿಕ್ಸ್ ಮಾಡಬೇಕು, ಸ್ಟ್ಯಾಂಡರ್ಡ್, ಒಂದು ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡಬೇಕು. ಓಕೆ ಸೊ ಏನು ಮಾಡೋದು, ಸ್ಟ್ಯಾಂಡರ್ಡ್ 90% ಫಿಕ್ಸ್ ಮಾಡ್ಬೋದು. ಸ್ಟ್ಯಾಂಡರ್ಡ್ 74 ಬೇಡ, 95 ಬೇಡ, 90 ಕಂಪೇರ್ ಮಾಡ್ಬೋದು. ಸೊ 90ಗೆ ಕಂಪೇರ್ ಮಾಡಿದ್ರೆ ನಿಮ್ದು ಸ್ವಲ್ಪ ಕಡಿಮೆ ಆಗ್ತದೆ. ಸೊ ಸ್ಟ್ಯಾಂಡರ್ಡ್ ಈ ಕಂಪೇರ್ ಎದಕ್ಕೆ ಮಾಡ್ತೀರಿ ಅನ್ನೋದು ಒಂದು ಫಿಕ್ಸ್ ಮಾಡಬೇಕು. ಟು ವಿಚ್ ಡೂ ಯು ಕಂಪೇರ್ ಅನ್ನೋದು ಒಂದು ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡಬೇಕು. ಈ ಕಮಿಂಗ್ ಬ್ಯಾಕ್ ಟು ಮೈ ನನ್ನ ವೇಟ್ 60 ಕಿಲೋಸ್ ಅಂತ ಅಂದೆ ಅಂದ್ರೆ, ಸ್ಟ್ಯಾಂಡರ್ಡ್ ಇಲ್ಲೇ 1 ಕಿಲೋ ಇಸ್ ಸ್ಟ್ಯಾಂಡರ್ಡ್. ವಾಟ್ ಡಸ್ ದಿಸ್ ಮೀನ್ ಅಂದ್ರೆ, ಐ ಆಮ್ 60 times heavier than 1 kilo. If the standard is 1 kilo is the standard of weight. ನಾ ಅದಕ್ಕೆ ಕಂಪೇರ್ ಮಾಡಿದ್ರೆ 1 ಕಿಲೋದಕ್ಕೆ ಕಂಪೇರ್ ಮಾಡಿದ್ರೆ ನಾ ಹಂಗೆ 60 times ಜಾಸ್ತಿ ಇದೀನಿ ಅಂತ. If I say my weight is 60 kilos, if I say my weight is 60 kilos, I am 60 times heavier than the standard weight. I am 60 times heavier than the standard weight. Standard weight in 1 kilo ಅಂತ ನಾ ಫಿಕ್ಸ್ ಮಾಡಿದ್ರೆ, ಆ 1 ಕಿಲೋದ್ದು 60 ಪಟ್ಟು ನಂದು ವೇಟ್ ಜಾಸ್ತಿ ಐತಿ ಅಂತ ನಾನು ಹೇಳ್ಬೋದು. ಸೊ ಈ ರಿಲೇಟಿವ್ ಅಟೋಮಿಕ್ ಮಾಸ್ ಹೇಳ್ಬೇಕಂದ್ರೆ, ಈ ನಾ ಹೆಂಗೆ ನಂದು ಮಾಸ್ ಹೇಳಿದೆ ಇದಕ್ಕೆ ಕಂಪೇರ್ ಮಾಡಿ, ಹಂಗೆ ಈ ರಿಲೇಟಿವ್ ಅಟೋಮಿಕ್ ಮಾಸ್ ಹೇಳ್ಬೇಕಂದ್ರೆ ಯಾವುದೋ ಒಂದು ಸ್ಟ್ಯಾಂಡರ್ಡ್ ಬೇಕು, ಅದಕ್ಕೆ ಕಂಪೇರ್ ಮಾಡಿ ಇನ್ನೊಂದು ಆಟಮ್ದು ಮಾಸ್ ಹೇಳ್ಬೋದು ನಾನು. ಈಗ ನಾನು ನಂದು ವೇಟ್ ಹೆಂಗೆ ಹೇಳಿದೆ 60 ಕಿಲೋಸ್, ಹೆಂಗೆ ಹೇಳಿದೆ ನಾನು
ಸ್ಟ್ಯಾಂಡರ್ಡ್ ಕಂಪೇರ್ ಮಾಡಿ ಹೇಳಿದೆ, ಸ್ಟ್ಯಾಂಡರ್ಡ್ ಈಸ್ 1 ಕಿಲೋ, ಅದಕ್ಕೆ ಕಂಪೇರ್ ಮಾಡಿ ಓಕೆ ನಾ 60 ಪಟ್ಟು ಅದಕ್ಕಿಂತ ಜಾಸ್ತಿ ಇದ್ದೀನಿ. ಈಗ 90% ಸ್ಟ್ಯಾಂಡರ್ಡ್, ನಾ 6% ಅದಕ್ಕಿಂತ ಕಡಿಮೆ ಇದ್ದೀನಿ, ನಾನು 85 ಆಗಿದೆ, ಸಾರಿ 5% ಕಡಿಮೆ ಆಗಿನಿ. ಹಂಗೆ ಒಂದು ಸ್ಟ್ಯಾಂಡರ್ಡ್ ಕಂಪೇರ್ ಮಾಡಿ ಹೇಳ್ಬೋದು. ಇಲ್ಲಿ ವೇಟ್ ಒಳಗೆ 1 ಕಿಲೋ ಸ್ಟ್ಯಾಂಡರ್ಡ್ ಇದೆ. ಸೊ ನಾ 60 times heavier than the standard which is 1 kilo. ಸೊ ಈ ನೀವು ಮಾಸ್ ರಿಲೇಟಿವ್ ಮಾಸ್ ಹೇಳಬೇಕು ಅಂದ್ರೆ ಮಾಸ್ ಅನ್ನು ಕಂಪೇರ್ ಮಾಡಿ ಹೇಳ್ಬೇಕಂದ್ರೆ ಏನೋ ಒಂದು ಸ್ಟ್ಯಾಂಡರ್ಡ್ ಬೇಕು. ಈಗ ನೀವು 1 ಕಿಲೋನ ಆಟಮಿಗೆ ಸ್ಟ್ಯಾಂಡರ್ಡ್ ಆಗಿ ತೊಗೊಳಕ್ ಬರಂಗಿಲ್ಲ, ಬಿಕಾಸ್ ಆಟಮ್ಸ್ ಆರ್ ರಿಡಿಕ್ಯುಲಸ್ಲಿ ಸ್ಮಾಲ್. ಸೊ ಈ 1 ಕಿಲೋ ಸ್ಟ್ಯಾಂಡರ್ಡ್ ಅನ್ನ ಆಟಮ್ಸ್ ಯೂಸ್ ಮಾಡಕ್ ಬರಂಗಿಲ್ಲ, ಅಲ್ಲೊಂದು ಬೇರೆ ಸ್ಟ್ಯಾಂಡರ್ಡ್ ಬೇಕಾಗ್ತೈತಿ. ಅದಕ್ಕೆ ನಾವು ಏನು ಕರಿತೀವಿ, AMU ಅಂತ ಕರಿತೀವಿ, ಅಟೋಮಿಕ್ ಮಾಸ್ ಯೂನಿಟ್. 1 AMU, 1 ಅಟೋಮಿಕ್ ಮಾಸ್ ಯೂನಿಟ್. ಇದೇನಿದು, ಇದು 1 ಕಿಲೋ ಇದ್ದಂಗ. ಈಗ ನನ್ನ ವೇಟ್ 60 ಅಂತ ಹೇಳಕ್ ನಾ ಇದನ್ನ ಹೆಂಗ್ ಸ್ಟ್ಯಾಂಡರ್ಡ್ ಅಂತ ಯೂಸ್ ಮಾಡ್ಕೊಂಡಲ್ಲ, ಹಂಗ ಬೇರೆ ಬೇರೆ ಆಟಮ್ಸ್ ವೇಟ್, ಬೇರೆ ಬೇರೆ ಆಟಮ್ಸ್ ಮಾಸ್ ಹೇಳಾಕ ನಾ ಇದನ್ನ ಸ್ಟ್ಯಾಂಡರ್ಡ್ ಆಗಿ ಯೂಸ್ ಮಾಡ್ಕೊಂತೀನಿ. ಏನಿದು 1 ಅಟೋಮಿಕ್ ಮಾಸ್ ಯೂನಿಟ್. ಏನದು ಅಂದ್ರೆ ವಾಟ್ ಈಸ್ 1 AMU ಅಂದ್ರೆ 1/12 mass of carbon 12 isotope. 1/12 into mass of carbon 12 isotope. carbon 12 isotope ಮಾಸ್ ಎಷ್ಟು ಬರ್ತೈತಿ ಅದಕ್ಕೆ ನೀವು 1/12 ಮಾಡಿದ್ರೆ, 1/12 into that ಮಾಡಿದ್ರೆ ಏನು ಬರ್ತೈತಲ್ಲ, that is 1 AMU, and that is considered as a standard to compare the mass of other atoms and tell the mass ಇಷ್ಟು. ಆಕ್ಸಿಜನ್ ಮಾಸ್ ಇಷ್ಟು ಅಂದ್ರೆ ಆಕ್ಸಿಜನ್ ಮಾಸ್ is that much times heavier than 1 AMU. ಇದಕ್ಕೆ ನಾ ಎಕ್ಸಾಂಪಲ್ ತೊಗೊಂಡು ನಿಮ್ಗೆ ಕ್ಲಿಯರ್ ಮಾಡ್ತೀನಿ ಅಂತ. ಈಗ ಮುಂದೆ ಹೋದಂಗೆ 1 AMU ಅಂದ್ರೆ ಕ್ಲಿಯರ್ ಆಗಿ ನೀವು ಅರ್ಥ ಮಾಡ್ಕೋಬೇಕು, ಏನದು 1 ಕಿಲೋ ಇದ್ದಂಗೆ. ಇಲ್ಲಿ ಹೆಂಗೆ ನಾವು 1 ಕಿಲೋ ಸ್ಟ್ಯಾಂಡರ್ಡ್ ತೊಗೊಂಡು ಐ ಆಮ್ 60 times heavier than 1 ಕಿಲೋ ಅಂತ ಹೇಳಿದ್ನಲ್ಲ, ಹಂಗೆ ಇದು ಸ್ಟ್ಯಾಂಡರ್ಡ್. ಯಾಕೆ ಬೇರೆ ಆಟಮ್ಸ್ ಮಾಸ್ ಕಂಪೇರ್ ಮಾಡಕ್ಕೆ. ಈಗ ನಿಮ್ಮ ಕಿಲೋ 70 ಕಿಲೋ ಇತ್ತು ಅನ್ಕೋ, ಎಲ್ಲಾರ್ದು 60 ಇರಂಗಿಲ್ಲ, ಒಬ್ರು 60, ಒಬ್ರು 70, ಒಬ್ರು 50, ಹಿಂಗೆ 70 ಇತ್ತು ಅನ್ಕೋ ಯಾರೋ ಒಬ್ರದ್ದು. ಸೊ 70 ಕಿಲೋ ಇದ್ದವರು ದೇ ಆರ್ 70 times heavier than 1 ಕಿಲೋ. ದೇ ಆರ್ 70 times heavier than 1 ಕಿಲೋ. ಸೊ ಇದು ಸ್ಟ್ಯಾಂಡರ್ಡ್ ಫಿಕ್ಸ್. ಹಂಗೆ ಆಟಮ್ಸ್ ಮಾಸ್ ಮೆಜರ್ ಮಾಡಕ್ಕೆ ಇದು ಸ್ಟ್ಯಾಂಡರ್ಡ್ ಫಿಕ್ಸ್. ಏನದು 1 AMU ಅಂದ್ರೆ ಏನು, 1/12 ಮಾಸ್ ಆಫ್ ಕಾರ್ಬನ್ 12 ಐಸೋಟೋಪ್. 1/12 ಮಾಸ್ ಆಫ್ ಕಾರ್ಬನ್ 12 ಐಸೋಟೋಪ್. ಈಗ ಇದನ್ನ ಯಾಕೆ ಸ್ಟ್ಯಾಂಡರ್ಡ್ ಆಗಿ ತಗೊಂಡ್ರು? ಆಕ್ಸಿಜನ್ ಐಸೋಟೋಪ್ ಇದು ಸ್ಟ್ಯಾಂಡರ್ಡ್ ತೊಗೊಂತಿದ್ದೆ, ಹೈಡ್ರೋಜನ್ ತೊಗೊಂತಿದ್ದೆ, ನೈಟ್ರೋಜನ್ ತೊಗೊಂಡು ಇನ್ನೊಂದು ಯಾವ್ದು ತೊಗೊಂತಿದ್ದೆ. ಬೇರೆ ಬೇರೆ ಸ್ಟಡಿ ಮಾಡ್ಯಾರ. ಫಸ್ಟ್ ಹೈಡ್ರೋಜನ್ ಸ್ಟ್ಯಾಂಡರ್ಡ್ ತೊಗೊಳೋಣ ಅನ್ಕೊಂಡಾರ, ಬಿಕಾಸ್ ಹೈಡ್ರೋಜನ್ ಫುಲ್ ಕಡಿಮೆ ಇರ್ತದಲ್ಲ ವೇಟ್, ಹೈಡ್ರೋಜನ್ ಅಟೋಮಿಕ್ ನಂಬರ್ 1. ಸೊ ಫುಲ್ ಕಡಿಮೆ ಇದ್ದ ಸ್ಟ್ಯಾಂಡರ್ಡ್ ತೊಗೊಂಡ್ಬಿಡೋನು ಅಥವಾ ಆಕ್ಸಿಜನ್ ತೊಗೊಳೋನು, ಬೇರೆ ಬೇರೆ ಸ್ಟಡೀಸ್ ಮಾಡ್ಯಾರ. ಅವು ಯಾವ ವರ್ಕೌಟ್ ಆಗಿಲ್ಲ. ಆಫ್ಟರ್ ಲಾಟ್ ಆಫ್ ಸ್ಟಡೀಸ್, ಲಾಟ್ ಆಫ್ ಟ್ರಯಲ್ ಆ್ಯಂಡ್ ಎರರ್, ಲಾಟ್ ಆಫ್ ಎಕ್ಸ್ಪೆರಿಮೆಂಟ್ಸ್ ಮಾಡಿ ಫೈನಲಿ ಇದನ್ನ ಸ್ಟ್ಯಾಂಡರ್ಡ್ ತೊಗೊಳೋನು ಅಂತ ಡಿಸೈಡ್ ಮಾಡ್ಯಾರ. ಏನದು ನಮ್ಮ ಸ್ಟ್ಯಾಂಡರ್ಡ್ 1 AMU. ಏನದು 1/12 ಮಾಸ್ ಆಫ್ ಕಾರ್ಬನ್ 12 ಐಸೋಟೋಪ್. ಈಗ ಕಾರ್ಬನ್ 12 ಐಸೋಟೋಪ್ ಅಂದ್ರೆ ಏನು ಒಂದು ಕ್ವಶನ್ ಬರುತ್ತೆ. ಕಾರ್ಬನ್ ಅಂದ್ರೆ ಗೊತ್ತು ನಮ್ಗೆ, ಕಾರ್ಬನ್ ಇಸ್ ಅ ಎಲಿಮೆಂಟ್. ಕಾರ್ಬನ್ ಅಟೋಮಿಕ್ ನಂಬರ್ ಏನು 6. ನಿಮ್ಗೆ ಅಟೋಮಿಕ್ ನಂಬರ್ ಗೊತ್ತಿರ್ಲಿಕ್ಕಿಲ್ಲ, ಇನ್ಮೇಲೆ ಗೊತ್ತಾಕೊಂತ ಹೋಗ್ತಾವೆ. ಕಾರ್ಬನ್ ಅಟೋಮಿಕ್ ನಂಬರ್ 6. ಕಾರ್ಬನ್ ಹ್ಯಾಸ್ 3 isotopes, ಕಾರ್ಬನ್ 12, ಕಾರ್ಬನ್ 13, ಕಾರ್ಬನ್ 14. ಐಸೋಟೋಪ್ಸ್ ಅಂದ್ರೆ ಏನು ಅಂತ ನಿಮ್ಗೆ ಆಲ್ರೆಡಿ ಸ್ಟ್ರಕ್ಚರ್ ಆಫ್ ಆಟಮ್ಸ್ ಒಳಗೆ ಹೇಳಿರ್ಬೋದು. ಬಟ್ ಸ್ಟಿಲ್ ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ಏನು ಮಾತಾಡಕ್ಕೆ ಹೊಂಟೀವಿ ಅದ್ರ ಬಗ್ಗೆ, ಅದ್ರೊಳಗೆ ಐಸೋಟೋಪ್ಸ್ ಬಗ್ಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಲ್ರೆಡಿ ಕವಿತಾ ಮಾಡಿರ್ಬೋದು. ಇವನ್ ದೋ ಶಿ ಹ್ಯಾಸ್ ಡನ್, ಐ ವಿಲ್ ಎಕ್ಸ್ಪ್ಲೇನ್ ಒನ್ಸ್ ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಇಲ್ಲೇ ಒಂದು ಸ್ವಲ್ಪ ಹಂಗೆ ಬೇಸಿಕ್ ಹೇಳ್ತೀನಿ. ಐಸೋಟೋಪ್ ಕಾರ್ಬನ್ 12 ಐಸೋಟೋಪ್ ಅಂದ್ರೆ ಇಲ್ಲಿ 3 ಅದಾವೆ ಕಾರ್ಬನ್ ಐಸೋಟೋಪ್. ಕಾರ್ಬನ್ 12, ಕಾರ್ಬನ್ 13, ಕಾರ್ಬನ್ 14. ಅಂದ್ರೆ ಅಟೋಮಿಕ್ ನಂಬರ್ 3 ಸೇಮ್ ಇರ್ತಾವೆ, ಬಟ್ ಮಾಸ್ ನಂಬರ್ ಬೇರೆ ಇರ್ತಾವೆ. ನಂಬರ್ ಆಫ್ ಪ್ರೋಟಾನ್ಸ್ ಸೇಮ್ ಇರ್ತಾವೆ, ನಂಬರ್ ಆಫ್ ನ್ಯೂಟ್ರಾನ್ಸ್ ಬೇರೆ ಬೇರೆ ಇರ್ತಾವೆ. ಈ ಐಸೋಟೋಪ್ಸ್ ಬಗ್ಗೆ ನಾನು ಇಲ್ಲಿ ಡಿಸ್ಕಸ್ ಮಾಡ್ಕೊಂಡು ಕುಂತ್ರೆ ನಮ್ಗೆ ಈ ಡಿಸ್ಕಷನ್ ಅರ್ಧಕ್ಕೆ ನಿಂತಿರ್ತೈತಿ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು ಐಸೋಟೋಪ್ಸ್ ಅಂದ್ರೆ ಏನಂತ. ಇವನ್ ಯು ಡೋಂಟ್ ವರಿ, ನೆಕ್ಸ್ಟ್ ವಿಡಿಯೋ ಒಳಗೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದೇನು ಇಂಡಿವಿಜುವಲ್ ಆಗಿ. ಸೊ ನಮ್ಮದು ಸ್ಟ್ಯಾಂಡರ್ಡ್ ಏನು, 1 AMU, 1 ಅಟೋಮಿಕ್ ಮಾಸ್ ಯೂನಿಟ್ ಅಂದ್ರೆ ಏನದು 1/12 ಮಾಸ್ ಆಫ್ ಕಾರ್ಬನ್ 12 ಐಸೋಟೋಪ್. ಕಾರ್ಬನ್ 12 ಐಸೋಟೋಪ್ ಅಂದ್ರೆ 3 ಐಸೋಟೋಪ್ ಅದಾವ ಕಾರ್ಬನ್, ಅದರೊಳಗೆ ಇದನ್ನ ಸೆಲೆಕ್ಟ್ ಮಾಡಿವಿ. ಇದನ್ನ ಯಾಕೆ ಮಾಡಿವಿ, ಬೇರೆ ಎಲಿಮೆಂಟ್ ಐಸೋಟೋಪ್ ಯಾಕೆ ಸೆಲೆಕ್ಟ್ ಮಾಡಿಲ್ಲ ಅನ್ನೋದಕ್ಕೆ ಬಹಳಷ್ಟು ಸ್ಟಡೀಸ್ ಮಾಡ್ಯಾರ.
when they felt this was the right standard, they decided this after a lot of experiments, lot of trials and errors. So this is our standard, 1/12 mass of carbon 12 isotope. Okay, I'll continue this discussion before ಒಮ್ಮೆ ಚೆಕ್ ಮಾಡಿಬಿಡ್ತೀನಿ ರೆಕಾರ್ಡ್ ಆಗೋದೈತೋ ಇಲ್ಲೋ ಅಂತ. ಓಕೆ, ರೆಕಾರ್ಡ್ ಆಗತ್ತೈತಿ. ಸೊ ಇಷ್ಟು ಡಿಸ್ಕಷನ್ ಆಯ್ತು ನಮ್ದು. ಓಕೆ, ಇಲ್ಲಿ ನಾನು ಏನೇನು ಹೇಳಿದೆ ಅನ್ನೋದು ಕ್ವಿಕ್ ರೀಕ್ಯಾಪ್ ಮಾಡೋದಾದ್ರೆ ನಾನು ಏನು ಹೇಳಿದೆ, ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೆ ಡಿಸ್ಕಷನ್. ಅಟಮ್ ಭಾಳ ಸಣ್ಣದಿರ್ತೈತಿ, ಅದ್ರ ತಕಡಿ ಒಳಗೆ ಇಟ್ಟ ವೇಯಿಂಗ್ ಮಷಿನ್ ಒಳಗೆ ಇಟ್ಟ ಮಾಸ್ ಮಾಡಕ್ಕೆ ಬರಂಗಿಲ್ಲ. ಸೊ ಅಬ್ಸಲ್ಯೂಟ್ ಮಾಸ್ ಹೇಳಕ್ ಬರಂಗಿಲ್ಲ. ಏನು ಹೇಳ್ಬೋದು, ರಿಲೇಟಿವ್ ಅಟೋಮಿಕ್ ಮಾಸ್ ಹೇಳ್ಬೋದು. ಅಬ್ಸಲ್ಯೂಟ್ ಅಟೋಮಿಕ್ ಮಾಸ್ ಹೇಳಕ್ ಬರಂಗಿಲ್ಲ, ರಿಲೇಟಿವ್ ಹೇಳ್ಬೋದು. ರಿಲೇಟಿವ್ ಹೇಳ್ಬೇಕಂದ್ರೆ ಹೆಂಗೆ, ಕಂಪೇರ್ ಮಾಡಿನೇ ಹೇಳ್ಬೇಕು. ರಿಲೇಟಿವ್ ಅಟೋಮಿಕ್ ಮಾಸ್ ಅಂದ್ರೆ ಕಂಪ್ಯಾರಿಟಿವ್ ಅಟೋಮಿಕ್ ಮಾಸ್. ಕಂಪೇರ್ ಎದಕ್ಕೆ ಮಾಡ್ತೀರಿ? ಕಂಪೇರ್ ಅಂದ್ರೆ ಏನು, ಇದ್ರದ್ದು ಕಂಪೇರ್ ಮಾಡೋದು. ಎದ್ರದ್ದು ಮಾಡ್ತೀರಿ? ಹಂಗೆ ಕಂಪೇರ್ ಮಾಡಕ್ಕೆ ಯಾವುದೋ ಒಂದು ಸ್ಟ್ಯಾಂಡರ್ಡ್ ಬೇಕು. ಈಗ 1 ಕಿಲೋ ಅನ್ನೋದು ಸ್ಟ್ಯಾಂಡರ್ಡ್ ಇತ್ತು, ಸೊ ನಾನು 60 ಪಟ್ಟು ಅದಕ್ಕಿಂತ ಜಾಸ್ತಿ ಇದೀನಿ ಅಂತ ಕಂಪೇರ್ ಮಾಡಿ ಹೇಳಿದೆ. ನಂದು 80 ಕಿಲೋ ಇತ್ತು ಅಂದ್ರೆ ನಾನು 80 ಪಟ್ಟು ಇದಕ್ಕಿಂತ ಜಾಸ್ತಿ ಇದೀನಿ 1 ಕಿಲೋಕಿನ. ಸೊ 1 ಕಿಲೋ ಅನ್ನೋದು ಸ್ಟ್ಯಾಂಡರ್ಡ್. ಸೊ ಈ ಸ್ಟ್ಯಾಂಡರ್ಡಿಗೆ ಕಂಪೇರ್ ಮಾಡತ್ತಿದ್ವಿ ಮಾಸ್. ಸೊ ಹಂಗೆ ಈ ಆಟಮ್ಸ್ ಮಾಸ್ ಕಂಪೇರ್ ಮಾಡಕ್ಕೆ ಒಂದು ಸ್ಟ್ಯಾಂಡರ್ಡ್ ಬೇಕಾಗಿತ್ತು. ಆ ಸ್ಟ್ಯಾಂಡರ್ಡ್ ಏನು, 1 AMU, ದಟ್ ಈಸ್ 1/12 ಮಾಸ್ ಆಫ್ ಕಾರ್ಬನ್ 12 ಐಸೋಟೋಪ್. ಇದನ್ನ ಯಾಕೆ ಡಿಸೈಡ್ ಮಾಡಿದ್ರು? ಬೈ ಎಕ್ಸ್ಪೆರಿಮೆಂಟ್ಸ್. ಕಾರ್ಬನ್ 12 ಐಸೋಟೋಪ್, ಕಾರ್ಬನ್ 3 ಐಸೋಟೋಪ್ ಅದಾವು, ಅದ್ರಾಗ ನಾವು ಇದನ್ನು ಡಿಸೈಡ್ ಮಾಡಿದ್ವಿ. ಓಕೆ, ಕ್ಲಿಯರ್? ಇಲ್ಲಿ ತನಕ ಕ್ಲಿಯರ್? ಓಕೆ, ಈಗ ಇನ್ನೊಂದು ಎಕ್ಸಾಂಪಲ್ ನಿಮ್ಗೆ ತೊಗೊತೀನಿ, ಇವಾಗ ಇನ್ನು ಸ್ವಲ್ಪ ಕ್ಲಿಯರ್ ಆಗುತ್ತೆ. ಈಗ ಇಫ್ ಯುವರ್ ವೇಟ್ ಇಸ್ 40 kilos, ಯು ಆರ್ 40 times heavier than 1 kg, ಕರೆಕ್ಟಾ? ಇದು ಸ್ಟ್ಯಾಂಡರ್ಡ್. ನಿಮ್ದು ಮಾಸ್ ಅಥವಾ ನಿಮ್ದು ವೇಟ್ 40 kg ಅಂದ್ರೆ ಇವಾಗ 40 times ಹೆವಿಯರ್. ನೀವು 40 ಪಟ್ಟು 1 kg ಈ ಸ್ಟ್ಯಾಂಡರ್ಡ್ಗಿಂತ ಜಾಸ್ತಿ ಇದೀರಿ. ಸ್ಟ್ಯಾಂಡರ್ಡ್ ಎಷ್ಟಂದು 1 ಕಿಲೋ, ಇದಕ್ಕಿಂತ 40 ಪಟ್ಟು ಜಾಸ್ತಿ ಇದೀರಿ ಅಂತ ಅರ್ಥ. ಈಗ ಅಲ್ಲಿ ಪಿರಿಯಾಡಿಕ್ ಟೇಬಲ್ ಅಂತ ಇರ್ತದೆ, ನಿಮ್ಮ ಟೆಕ್ಸ್ಟ್ ಬುಕ್ಸ್ನಾಗ ಇರ್ಬೋದು ಅಥವಾ ಇಂಟರ್ನೆಟ್ನಾಗ ನೀವೆಲ್ಲ ನೋಡಿದ್ರೆ ಸಿಗುತ್ತೆ ಪಿರಿಯಾಡಿಕ್ ಟೇಬಲ್. ನೀವು 10th ಆಲ್ರೆಡಿ ಕಲ್ತಿರ್ತೀರ. ಅದರಲ್ಲಿ ಆಕ್ಸಿಜನ್ ಇಲ್ಲಿ 8 ಅಥವಾ ಇಲ್ಲಿ 15.99 ಬರೆದಿರ್ತಾರೆ, ಅಥವಾ 15.99 ಬೇಡಪ್ಪ ಅಂತ 16 ಅನ್ಕೊಂಡು 16 ಅಂತ ಅನ್ಕೊಂಡು. ಅಂದ್ರೆ ಏನರ್ಥ, ಆಕ್ಸಿಜನ್ ಮಾಸ್ 16, ಇದು ಅಟಾಮಿಕ್ ನಂಬರ್, ಇದು ಮಾಸ್ ಇದೇನಿದು 16. ಅಂದ್ರೆ ಆಕ್ಸಿಜನ್ ಈಸ್ 16 ಟೈಮ್ಸ್ 16 ಅಥವಾ 15.9 ಅಥವಾ 16 ಟೈಮ್ಸ್ ಹೆವಿಯರ್ ದ್ಯಾನ್ 1 AMU. ನಿಮ್ಮ ನಿಮ್ಮ ವೇಟ್ 40 ಕಿಲೋ ಅಂದ್ರೆ ಇವ್ರ 40 ಟೈಮ್ಸ್ ಹೆವಿಯರ್ ದ್ಯಾನ್ 1 kg ಅಲ್ಲ. ಹಂಗೆ ಆಕ್ಸಿಜನ್ ಅಟಾಮಿಕ್ ಮಾಸ್ 16 ಅಂತಂದ್ರೆ ಏನರ್ಥ, ಇಟ್ ಇಸ್ 16 ಟೈಮ್ಸ್ ಹೆವಿಯರ್ ದ್ಯಾನ್ 1 AMU, because 1 AMU is our standard. I hope you are understanding. Okay. ಇಲ್ಲಿ ಏನೋ ಒಂದು ಬರ್ತೀನಿ ನೋಡ್ರಿ ನಾನು, 1 AMU or 1 U, ಅಟೋಮಿಕ್ ಮಾಸ್ ಯೂನಿಟ್ or 1 ಯೂನಿಟ್ ಅಂದ್ಬಿಡ್ತಾರೆ. ಒಮ್ಮೊಮ್ಮೆ ಫುಲ್ ಅಂತಾರೆ ಅಟೋಮಿಕ್ ಮಾಸ್ ಯೂನಿಟ್ or 1 ಯೂನಿಟ್ ಅಂದ್ಬಿಡ್ತಾರೆ. ಇದು ಅಂದ್ರೆ ಏನಂತ ಹೇಳಿದ್ರೆ ನಾನು 1/12 ಮಾಸ್ ಆಫ್ ಕಾರ್ಬನ್ 12 ಐಸೋಟೋಪ್ ಅಂತ ಹೇಳಿದ್ದೆ. ಅದು ಕಿಲೋ ಒಳಗೆ ಎಷ್ಟು, ಗ್ರಾಮ್ ಒಳಗೆ ಎಷ್ಟು ಅಂತ ಬರ್ದಿದ್ವಿ. ಅಲ್ಲೇ ಕಿಲೋ ಮತ್ತು kg ಮತ್ತು ಗ್ರಾಮ್ ಹೇಳಿದ್ದಿಲ್ಲ, ಇಲ್ಲಿ ಹೇಳಾಕತ್ತೀನಿ. 1 AMU ಅಂದ್ರೆ ಆಕ್ಚುಲಿ ಎಷ್ಟು kg, 1.66056 × 10⁻⁻27 kg ಅಂದ್ರೆ ಎಷ್ಟಾತ್ರಿ ಅದು, 0.00000 ಹಿಂಗೆ 27 000 ಆಮೇಲೆ 1 27 zeros ಬಂದು ಆಮೇಲೆ kg ಅಂದ್ರೆ ಅಷ್ಟು ಕಡಿಮೆ ಇರ್ತೈತಿ 1 AMU ಅಂದ್ರೆ, ಬಿಕಾಸ್ ಆಟಮ್ ಅಂದ್ರೆ ಅಷ್ಟು ಸಣ್ಣ ಇರ್ತದೆ. ಅದ್ರ ಗ್ರಾಮ್ನಾಗ 1.66056 × 10⁻⁻24 ಗ್ರಾಮ್, -27 ಇಂದ -24, ಯಾಕಂದ್ರೆ 1000 ಗ್ರಾಮ್ ಅಂದ್ರೆ 1 kg ಅಲ್ಲ. ಸೊ 3 ಇದಾಗುತ್ತೆ, 3 ಚೇಂಜ್ ಆಗುತ್ತೆ, 3 zeros ಆಗ್ಬೇಕಲ್ಲ ಇದೆ, ಬಿಕಾಸ್ 1000 ಗ್ರಾಮ್ ಅಂದ್ರೆ 1 kg. ಸೊ kg ಇದು ನೀವು ಗ್ರಾಮ್ ಇದು ಬರೆದ್ರೆ -27 ಇಂದ -24 ಆಗುತ್ತೆ. ಇವೆರಡು ಏನು ವ್ಯಾಲ್ಯೂಸ್, 1 AMU ಅಂದ್ರೆ ಇದು 1.66056 × 10⁻⁻27 kg, 1 AMU ಅಥವಾ 1 U ಅಂತಾರೆ ಇದಕ್ಕೆ. 1.66 ಇದು kg ಒಳಗೆ -27 ಆಗುತ್ತೆ, ಗ್ರಾಮ್ ಒಳಗೆ -24 ಆಗುತ್ತೆ. ಓಕೆ, ಅಟಾಮಿಕ್ ಮಾಸ್ ಬಗ್ಗೆ ಮಾತಾಡಿದ್ವಿ, ರಿಲೇಟಿವ್ ಅಟಾಮಿಕ್ ಮಾಸ್ ಬಗ್ಗೆ ಮಾತಾಡಿದ್ವಿ, ನಮ್ಮ ಸ್ಟ್ಯಾಂಡರ್ಡ್ ಏನು ಅಂತ ಮಾತಾಡಿದ್ವಿ.
ಅದು ಆ ಸ್ಟ್ಯಾಂಡರ್ಡ್ ಕೆ ಜಿ ಒಳಗೆ ಏನು ವ್ಯಾಲ್ಯೂ ಏನು, ಗ್ರಾಮ್ ಒಳಗೆ ಏನು ವ್ಯಾಲ್ಯೂ ಡಿಸ್ಕಸ್ ಮಾಡಿದ್ವಿ. ಇನ್ನೊಂದು ಸ್ವಲ್ಪ ಯು ರೈಟ್ ಇಟ್ ಆನ್, ಮೇಕ್ ಅ ನೋಟ್. ಈ ನೆಕ್ಸ್ಟ್ ವಿಡಿಯೋ ಒಳಗೆ ನಾನು ಆವ್ರೇಜ್ ಅಟಾಮಿಕ್ ಮಾಸ್ ಅನ್ನೋ ಟಾಪಿಕ್ ಬಗ್ಗೆ ಮಾತಾಡ್ತೀನಿ. ಇಲ್ಲಿ ನಾವು ಅಟಾಮಿಕ್ ಮಾಸ್, ರಿಲೇಟಿವ್ ಅಟಾಮಿಕ್ ಮಾಸ್ ಬಗ್ಗೆ ಮಾತಾಡ್ತೀವಿ. ನೆಕ್ಸ್ಟ್ ವಿಡಿಯೋ ಒಳಗೆ ಆವ್ರೇಜ್ ಅಟಾಮಿಕ್ ಮಾಸ್ ಬಗ್ಗೆ ಮಾತಾಡ್ತೀನಿ. ಅಲ್ಲಿ ಐಸೋಟೋಪ್ಸ್ ಬಗ್ಗೆ ಕ್ಲಿಯರ್ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಅವಾಗ ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಬೆಟರ್ ಐಡಿಯಾ ಬಂದಿರ್ತದೆ. ಇಷ್ಟು ಹೇಳಿದ್ಮೇಲೆ ನಿಮ್ಗೆ ಒಂದು ಐಡಿಯಾ ಬಂದಿರ್ತದೆ, ಡೆಫಿನೆಟ್ಲಿ ಬೆಟರ್ ಐಡಿಯಾ ಬಂದಿರ್ತದೆ. ಇಫ್ ಐ ಎಕ್ಸ್ಪ್ಲೇನ್ ವಾಟ್ ಇಸ್ ಆವ್ರೇಜ್ ಅಟಾಮಿಕ್ ಮಾಸ್ and in that video I'll be in detail explaining about isotopes. So ನಿಮ್ಗೆ ಅಟಾಮಿಕ್ ಮಾಸ್ ಬಗ್ಗೆ ಪರ್ಫೆಕ್ಟ್ ಐಡಿಯಾ ಆ ವಿಡಿಯೋ ಆದ್ಮೇಲೆ ಬರ್ತೈತಿ. ಈಗ ಬಂದಿರ್ತೈತಿ, ಬಟ್ ಅದನ್ನು ಇದನ್ನ ನೋಡಿ ಆಮೇಲೆ ಅದನ್ನ ನೋಡಿದ್ರೆ ಪರ್ಫೆಕ್ಟ್ ಅರ್ಥ ನಿಮ್ಗೆ ಆಗ್ತದೆ. ಓಕೆ ಓಕೆ ಈಗೇನು ಮಾಡೋದು ಅಂದ್ರೆ, ಓಕೆ ಲಾಸ್ಟ್ ವಿಡಿಯೋ ಒಂದು ನಿಮ್ಗೆ ಒಂದಿಷ್ಟು ವರ್ಕ್ ಕೊಟ್ಟಿದ್ದೆ. ನೀವು ಪಾಸ್ ಮಾಡಿ ಇದನ್ನು ಸ್ವಲ್ಪ ಬರ್ಕೋರಿ. ನಿಮ್ಮ ಫೇಸ್ಬುಕ್ನಾಗ ಆಲ್ರೆಡಿ ಇರಬಹುದು, ಬಟ್ ಸ್ಟಿಲ್ ಅವರು ಒಂದು ಸ್ವಲ್ಪ ಕನ್ಫ್ಯೂಸಿಂಗ್ ವೇ ಒಳಗೆ ಕೊಟ್ಟಾರ ಅಂತ ಅನ್ನಿಸ್ತೇನೆ ನನಗೆ. ನೀವು ಇಷ್ಟು ಬರ್ಕೋರಿ, ಇದು ಅಂದ್ರೆ ಏನು, ಇದು ಅಂದ್ರೆ ಏನು, ಕ್ಲಿಯರಾಗಿ ನಿಮ್ಗೆ ಅರ್ಥ ಆಗೈತಿ. ಇದ್ರದ್ದು ನೆಕ್ಸ್ಟ್ ವಿಡಿಯೋ ಆದ್ಮೇಲೆ ಕಂಪ್ಲೀಟ್ ಅರ್ಥ ಆಗುತ್ತೆ. ಅಂದ್ರೆ ನಿಮ್ಗೇನು ಸಣ್ಣ ಸಣ್ಣ ಡೌಟ್ಸ್ ಉಳ್ಕೊಂಡಿದ್ರು ನೆಕ್ಸ್ಟ್ ವಿಡಿಯೋನ ಹೇಳಿದ್ಮೇಲೆ ಎಲ್ಲ ಕ್ಲಿಯರ್ ಆಗುತ್ತೆ. ಅದನ್ನು ಈಗ ನಾನು ಹೇಳ್ಬಿಡ್ಬೋದು, ಬಟ್ ನಾನು ಎರಡು ಮಿಕ್ಸ್ ಮಾಡಕ್ಕೆ ಬಲ್ಲೆ. ಮಿಕ್ಸ್ ಮಾಡಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋದು ಬೇಡ. ಈಗ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿತ್ತು ಅನ್ಕೊಂಡೆ. ಅಟಾಮಿಕ್ ಆವ್ರೇಜ್ ಅಟಾಮಿಕ್ ಮಾಸ್ ನೆಕ್ಸ್ಟ್ ವಿಡಿಯೋ ಒಳಗೆ ಅವಾಗ ಐಸೋಟೋಪ್ಸ್ ಬಗ್ಗೆ ಡೀಟೇಲ್ ಆಗಿ ಹೇಳಿ, ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು, ಬಟ್ ಇನ್ನೊಂದು ಡೀಟೇಲ್ ಆಗಿ ಹೇಳಿ ಆವ್ರೇಜ್ ಅಟಾಮಿಕ್ ಮಾಸ್ ಬಗ್ಗೆ ಹೇಳ್ತೀನಿ. ಅವಾಗ ಇದ್ರ ಈ ಮಾಸ್ ಅಟಾಮಿಕ್ ಮಾಸ್ ಮೇಲೆ ನಿಮ್ಗೆ ಕಂಪ್ಲೀಟ್ ಪಿಕ್ಚರ್ ಸಿಗ್ತದೆ, ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್ ಆಗ್ತದೆ. ಓಕೆ, ಓಕೆ ನಿಮಗೇನು ಹಿಂಗೆ ಅನ್ಸಿತ್ತಂದ್ರೆ, ಈಗ ಇವು ಸಿಗ್ನಿಫಿಕೆಂಟ್ ಫಿಗರ್ಸ್ ಆದಮೇಲೆ ಪೇಜ್ ನಂಬರ್ 9 ಒಳಗೆ ಲಾಸ್ ಆಫ್ ಕೆಮಿಕಲ್ ಕಾಂಬಿನೇಷನ್ ಅದಾವು. ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್, ಲಾ ಆಫ್ ಕಾನ್ಸ್ಟಂಟ್ ಪ್ರಪೋರ್ಷನ್ಸ್, ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್ಸ್, ಗೇ-ಲುಸೈಕ್ಸ್ ಲಾ, ಅವೊಗಡ್ರೋಸ್ ಹೈಪೋಥೆಸಿಸ್, ಡಾಲ್ಟನ್ಸ್ ಅಟಾಮಿಕ್ ಥಿಯರಿ, ಕನ್ಸೆಪ್ಟ್ಸ್ ಆಫ್ ಎಲಿಮೆಂಟ್ಸ್, ಆಟಮ್ಸ್ ಅಂಡ್ ಮಾಲಿಕ್ಯೂಲ್ಸ್. ಇವು ಅದಾವು ಪೇಜ್ ನಂಬರ್ 12 ತನ. ಡೈರೆಕ್ಟ್ ಇವ ಪೇಜ್ ನಂಬರ್ 13 ಹೋಗಿ ರಿಲೇಟಿವ್ ಅಟಾಮಿಕ್ ಮಾಸ್ ಹೇಳೇನಲ್ಲ ಅಂತ ನೀವು ವಿಚಾರ ಮಾಡ್ತಿದ್ರೆ, ಈಗ ಸದ್ಯ ನಾನು ಏನು ಹೇಳಿದ್ನಲ್ಲ, ಇವು ಲಾಸ್ ಆಫ್ ಕೆಮಿಕಲ್ ಕಾಂಬಿನೇಷನ್ 5 ಲಾ, ಆಮೇಲೆ ಈ ಪೇಜ್ ನಂಬರ್ 12 ಒಳಗೆ ಏನೈತಲ್ಲ, ಇದು ಸದ್ಯ ಈಗ ಹೊಸದೇನು ಸಿಲೆಬಸ್ ಬಿಟ್ಟಾರ ನಿಮ್ಮ ಸಂಬಂಧ. ಈ ಕೊರೋನಾ ಆಗಿ ಸಿಲೆಬಸ್ ಒಂದಿಷ್ಟು ಚೇಂಜಸ್ ಆಗ್ಯಾವ, ಅಂದ್ರೆ ಸೆಂಟ್ರಲ್ ಬೋರ್ಡಿಂದ ಚೇಂಜಸ್ ಆಗ್ಯಾವ. ಅದ್ರೊಳಗೆ ಇವ್ನು ತೆಗ್ದಾರ, ಈ ಲಾಸ್ ಆಫ್ ಕೆಮಿಕಲ್ ಕಾಂಬಿನೇಷನ್ ಇಲ್ಲ. ಸೊ ನಿಮ್ಗೆ ಇರಂಗಿಲ್ಲ, ಇದು ವಿ ಆರ್ ನಾಟ್ ಶೋರ್. ಸ್ಟೇಟ್ ಗೌರ್ಮೆಂಟಿಂದ ಇನ್ನೂ ಅಪ್ರೂವಲ್ ಬಂದಿಲ್ಲ. ನಾ ಯಾಕೆ ಇದನ್ನು ಸದ್ಯ ಹೇಳಕತ್ತಿಲ್ಲ ಅಂದರೆ, ಈಗ ನಾನು ಹೇಳಬೇಕು ಆಮೇಲೆ ಇದು ಸಿಲೆಬಸ್ ಇಲ್ಲ ಅಂತಂದ್ರೆ ಹೇಳಿದ್ದು ವೇಸ್ಟ್ ಆಗುತ್ತೆ, ನೀವು ಕಲ್ತಿದ್ದು ವೇಸ್ಟ್ ಆಗುತ್ತೆ. ಬಿಕಾಸ್ ನಮ್ಗೆ ಮೊದಲೇ ಈ ವರ್ಷ ಕಡಿಮೆ ಟೈಮ್ ಐತಿ. ಸೊ ಅವಾಗ ಇರ್ಲಾರ್ದನ್ನು ಹೇಳೋಷ್ಟು ಟೈಮ್ ಇಲ್ಲ. ನಮ್ದು ಚಾಪ್ಟರ್ ಓಕೆ, ಇನ್ನೊಂದು ಹೇಳ್ಬೇಕು ನಿಮ್ಗೆ ಅನಿಸ್ತಿರ್ಬೋದು ಬಯಾಲಜಿ ಅಥವಾ ಮ್ಯಾಥ್ಸ್ ಅಥವಾ ಫಿಸಿಕ್ಸ್ ಒಂದೊಂದು ಚಾಪ್ಟರ್ ಆಲ್ರೆಡಿ ಮುಗಿದ್ಬಿಟ್ಟವು. ನಮ್ದು ಒಂದೇ ಚಾಪ್ಟರ್ ಐತಿ. ನಮ್ದು ಒಂದೇ ಚಾಪ್ಟರ್ ದೊಡ್ಡದೈತಿ, ಹ್ಯೂಜ್ ಐತಿ, ಇನ್ನೂ ಭಾಳ ಐತಿ ಚಾಪ್ಟರ್. ಬಿಕಾಸ್ ಟಾಪಿಕ್ ಹೆಸರು ಇಸ್ ವೆರಿ ಸಿಂಪಲ್, ಸಮ್ ಬೇಸಿಕ್ ಕನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ, ಎಷ್ಟು ಸರಳ ಐತಿ. ಬಟ್ ಈ ಕನ್ಸೆಪ್ಟ್ಸು ಈಗ ನಾವು ಈಗ ಮುಂದೇನು ಕಲ್ಕೊಂತ ಹೋಗ್ತೀವಿ ಚಾಪ್ಟರ್ ಮುಗಿತಾನ, ಅವು ಇಡೀ 2 ವರ್ಷ ಕೆಮಿಸ್ಟ್ರಿ ನಿಮ್ಗೆ ಚೆಂದಾಗಿ ಅರ್ಥ ಆಗ್ಬೇಕಂದ್ರೆ ಇವೆಲ್ಲ ಅರ್ಥ ಆಗಬೇಕು. ಆಮೇಲೆ ಭಾಳ ಡೀಟೇಲ್ ಆಗಿ ಐತಿ. ಒಂದನೇ ಚಾಪ್ಟರ್ ಇಟ್ಸ್ ಅ ಹ್ಯೂಜ್ ಚಾಪ್ಟರ್ ಇನ್ ಕೆಮಿಸ್ಟ್ರಿ. ಫಿಸಿಕ್ಸ್ ಒಳಗೆ ಅಗದಿ ಸಣ್ಣದಿತ್ತು ಒಂದಿತ್ತು, ಕೆಮಿಸ್ಟ್ರಿ ಒಳಗೆ ಹಂಗಿಲ್ಲ. ಒಂದನೇ ಚಾಪ್ಟರ್ ಫುಲ್ ದೊಡ್ಡದೈತಿ, ಫುಲ್ ಇಂಪಾರ್ಟೆಂಟ್ ಐತಿ. ಸೊ ನಾನು ಟೈಮ್ ತೊಗೊಂಡು ಆರಾಮಾಗಿ ಹೇಳ್ತೀನಿ, ನೀವು ನೆಕ್ಸ್ಟ್ ಒಳಗೆ ಹೋಗ್ಬಿಡಿ. ಓಕೆ, ಆಮೇಲೆ ಇದು ಈಗೇನು ಲಾಸ್ ಆಫ್ ಕೆಮಿಕಲ್ ಕಾಂಬಿನೇಷನ್ ಅಂತ ಹೇಳಿದ್ರೆ ಅವು ಸಿಲೆಬಸ್ಸಿಗೆ ತೆಗ್ದಾರ. ಸ್ಟೇಟ್ ಬೋರ್ಡ್ನವರು ತೆಗೆದ್ರೆ ನಾನು ಹೇಳಂಗೆ ಇಲ್ಲ ನಮ್ಗೆ ಅದು ಐತಿ ಅಂತ ಅವ್ರು ಏನಾರ ಚೇಂಜಸ್ ಮಾಡ್ಕೊಂಡ್ರೆ ಅವ್ರು ಒನ್ಸ್ ಕನ್ಫರ್ಮೇಷನ್ ಸಿಕ್ಕ ಮೇಲೆ ಹೇಳ್ತೀನಿ. ಇಲ್ಲಿ ವಿಡಿಯೋದಾಗಾರ ಅಥವಾ ಕಾಲೇಜ್ ಅವಾಗ ಸ್ಟಾರ್ಟ್ ಆಗಿತ್ತು ಅಂದ್ರೆ ಲೈವ್ ಫೇಸ್ ಟು ಫೇಸ್ ನೀವೇನು ಬಂದಿದ್ದೆ ಅಂದ್ರೆ ಅಲ್ಲೇ ಹೇಳ್ತೀನಿ. ಓಕೆ, ಸೊ ಆ ಎಕ್ಸಾಂಪಲ್ಸ್ ಒಂದೆರಡು ನೋಡೋಣ ಅಂತ. ಒಂದೆರಡು ಡಿಸ್ಕಸ್ ಮಾಡ್ತೀನಿ ನಾನು, ಉಳ್ಕಿದ್ದು ನೀವು ಮಾಡಿರ್ತೀರಿ. ಸೊ ಮಾಡ್ಬಿಡು. ಹೋಮ್ವರ್ಕ್ ನಾನು 3 ಕೊಟ್ಟಿದ್ದೀನಿ ಅನ್ಸುತ್ತೆ ನಿಮಗೆ, ಮಾಡಿಬಿಡ್ತೀನಿ ಎಲ್ಲ.
ದೀಸ್ ವರ್ ದ ಕ್ವಶನ್ಸ್. ಐ ಹೋಪ್ ನೀವು ಸಾಲ್ವ್ ಮಾಡಿರಿ. ಸಾಲ್ವ್ ಮಾಡಿ ಇಟ್ಟು ಹಂಗೆ ನಾವು ನೀವು ಕರೆಕ್ಟ್ ಮಾಡಿರಿಲ್ಲೋ ಅನ್ನೋದಷ್ಟು ಚೆಕ್ ಮಾಡ್ಬೇಕಿಲ್ಲ, ನನ್ನ ಜೋಡಿನ ಸಾಲ್ವ್ ಮಾಡಬಾರ್ದು. ಹೋಮ್ವರ್ಕ್ ಕೊಟ್ಟಿದ್ದಿಲ್ರಿ ನಿಮ್ಗೆ, ಇದು ಕ್ಲಾಸ್ ವರ್ಕು ಹೋಮ್ವರ್ಕ್ ಏನೋ ಕೊಟ್ಟಿರ್ತಾರ ನೀವು ಸ್ವಂತ ಮಾಡ್ರಿ ಅಂತ ಹೇಳ್ತೀವಿ. 480 divided by 23,000, ಇದರ ವ್ಯಾಲ್ಯೂ ಏನು ಬರ್ತದೆ 0.028695652. ಇದರದೇನು ಬರ್ತದೆ 0.487. ಇದ್ರದ್ದು 151.403. ಇವು ಸುಮ್ಮನೆ ನಾವು ಕ್ಯಾಲ್ಕುಲೇಟರ್ನಾಗ ಹಾಕಿದ್ರೆ ಅಥವಾ ನಾವು ಬುಕ್ ಪೆನ್ ಯೂಸ್ ಮಾಡಿದ್ರೆ ಬರೋ ಆನ್ಸರ್ಸ್. ಈಗ ನಾವು ಇದನ್ನ ಸಿಗ್ನಿಫಿಕೆಂಟ್ ಫಿಗರ್ಸ್ಗೆ ರೌಂಡ್ ಆಫ್ ಮಾಡ್ಬೇಕು. ಇವಾಗ ಹೋಮ್ವರ್ಕ್ ಕೊಟ್ಟಿದ್ದಿಲ್ಲ ನಿಮ್ಗೆ. ಸೊ ಎಣಿಸ್ರಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವ. 1 2 3 4 5 ಅದಾವ. 5 ಯಾಕಂದ್ರೆ ಇವು ಎರಡು ನಾನ್ ಜೀರೋ ನಂಬರ್ಸ್ ಅಂಡ್ ಇವು ಜೀರೋಸ್ to the right of non-zero numbers are significant if the number has a decimal point. So 1 2 3 4 5 5. Ille 1 2 2. These are not significant. These three zeros are not significant because the number does not have a decimal point. So answer ಒಳಗ ಇವೆರಡರೊಳಗೆ ಯಾವ್ದು ಲೀಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಐತಿ ಅದ್ರಾಗ ಅಷ್ಟೇ ಇರಬೇಕು. ಇದ್ರಾಗ 5 ಅದಾವು, ಇದ್ರಾಗ 2 ಅದಾವು. ಸೊ ಆನ್ಸರ್ ಶುಡ್ ಹ್ಯಾವ್ ಓನ್ಲಿ 2 ಸಿಗ್ನಿಫಿಕೆಂಟ್ ಫಿಗರ್ಸ್. ಸೊ 0.0 ಅಂತ ಬರೀತೀನಿ as it is because zeros to the left of non-zero numbers are never significant. Never a decimal point. Irli bidli zeros which are to the left of non-zero numbers. Left of non-zero numbers are not significant. So even antu as it is ಬರ್ತೀನಿ. ಈ ಆನ್ಸರ್ ನಾಗ ಎರಡು ಸಿಗ್ನಿಫಿಕೆಂಟ್ ಫಿಗರ್ಸ್ ಇರಬೇಕು. ಸೊ ಈ 2 ಬರದೆ, ಈ 2 ಬರೆದ್ರೆ ಒಂದು ಸಿಗ್ನಿಫಿಕೆಂಟ್ ಫಿಗರ್ ಬಂತು, ಇನ್ನೂ ಒಂದೇ ಬರಬೇಕು. ಸೊ ಈ 0 ನೋಡ್ರಿ, ಅದ್ರ ನೆಕ್ಸ್ಟ್ ನಂಬರ್ ನೋಡ್ರಿ. ಅದ್ರ ನೆಕ್ಸ್ಟ್ ನಂಬರ್ ಏನೈತಿ 8 ಐತಿ. 8 ಅಂದ್ರೆ ಏನು? ಗ್ರೇಟರ್ ದೆನ್ 5. ಗ್ರೇಟರ್ ದೆನ್ 5 ಅಂದ್ರೆ ಇದನ್ನ ಒಂದು ಜಾಸ್ತಿ ಮಾಡಬೇಕು, ಏನು 0ನ ಇಡಬೇಕು. ಇದು ಲೆಸ್ ದೆನ್ 5 ಇತ್ತಂದ್ರೆ ಇದು 0ನ ಇಡ್ತಿದ್ದೆ. ಬಟ್ ಇದು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 5 ಐತಿಲ್ರಿ, ಇದು ಇಟ್ ಇಸ್ 8 ಇಸ್ ಗ್ರೇಟರ್ ದೆನ್ 5. ಸೊ ಇದು 0 ಇದೇನಾಗುತ್ತೆ 1. ಇದ್ರಾಗ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವ ಈಗ 1 2. ಇವು ಎರಡು ಸಿಗ್ನಿಫಿಕೆಂಟ್ ಅಲ್ಲ. ಯಾಕೆ? zeros to the left of non-zero numbers are never significant. The decimal point ಇರ್ಲಿ ಬಿಡ್ಲಿ ಸಂಬಂಧ ಇಲ್ಲ. ಸೊ ಆನ್ಸರ್ನಾಗ 2 ಇರಬೇಕಾಗಿತ್ತು, 2 ತೊಗೊಂಬಂದಿವಿ. ಸಿಂಪಲ್, ಅರ್ಥ ಆಲ್ರೆಡಿ ನಿಮಗೆ ಆಗಿರ್ತೈತಿ. ಇದು ಹಂಗೆ ನಿಮಗೆ ಹೋಮ್ವರ್ಕ್ ಕೊಟ್ಟಿದ್ದನ್ನು ನಾ ಸಾಲ್ವ್ ಮಾಡತ್ತೀನಿ. ಓಕೆ, ಇದ್ರಾಗ ಎಷ್ಟು ನೋಡ್ರಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಪಟ್ ಅಂತ ಹೇಳ್ಬಿಡ್ಬೇಕು. ಎದಕ್ಕೆ zeros to the left of non-zero numbers are never significant. They are not significant. So ಇವು ಡೆಸಿಮಲ್ ಪಾಯಿಂಟ್ ಇದ್ರೂ ಬಿಟ್ಟರು ಸಂಬಂಧ ಇಲ್ಲ. ಸೊ ಇದ್ರೊಳಗೆ 1 ಐತಿ, ಇದ್ರೊಳಗೆ ಎಷ್ಟೈತಿ 1 2 3. ಆನ್ಸರ್ನಾಗ 1 ಇರಬೇಕು ಬಿಕಾಸ್ ಇದ್ರಾಗ 3, ಇದ್ರಾಗ 1. ಆನ್ಸರ್ನಾಗ ಯಾವ್ದು ಕಡಿಮೆ ಇರ್ತೈತೆ ಅದೇ ಇರಬೇಕು. ಸೊ 1 ಸಿಗ್ನಿಫಿಕೆಂಟ್ ಫಿಗರ್ ಇರಬೇಕು. ಸೊ 0 ಪಾಯಿಂಟ್ ಅಂತಲೂ ಬರೀತೀನಿ ನಾನು ಬಿಕಾಸ್ ಇದಂತೂ ಸಿಗ್ನಿಫಿಕೆಂಟ್ ಅಲ್ಲ. zeros to the left of non-zero numbers are never significant. ಸೊ ಈಗ 4 ಇಡಬೇಕು ಅಥವಾ ಅದನ್ನ 5 ಮಾಡಬೇಕು ಅನ್ನೋದು ನೆಕ್ಸ್ಟ್ ನಂಬರ್ ನೋಡಬೇಕು. ನೆಕ್ಸ್ಟ್ ನಂಬರ್ ಇಸ್ ಗ್ರೇಟರ್ ದೆನ್ 5. ಸೊ ಇದನ್ನ 5 ಮಾಡ್ತೀನಿ, ಇದನ್ನ 5 ಮಾಡ್ತೀನಿ. ಇದ್ರಾಗ ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವ. ಈಗ 1 ಸಿಗ್ನಿಫಿಕೆಂಟ್ ಫಿಗರ್ 1 ಮಾಡಬೇಕಾಗಿತ್ತು, 1 ಇಟ್ಟು. ಕ್ಲಿಯರ್? ಲಾಸ್ಟ್ ಎಕ್ಸಾಂಪಲ್ ಇದ್ರಾಗ ಎಷ್ಟದ ನೋಡ್ರಿ. ಇದು ಸಿಗ್ನಿಫಿಕೆಂಟ್, ಇದು ಸಿಗ್ನಿಫಿಕೆಂಟ್. ದಿಸ್ ಇಸ್ ಸಿಗ್ನಿಫಿಕೆಂಟ್ ಬಿಕಾಸ್ ಇಟ್ ಇಸ್ sandwiched between two non-zero numbers. This is zeros to the right of non-zero numbers is significant if the number has decimal point. Decimal point ಐತಿಲ್ಲ, so ಇದು significant. So ನಾಲ್ಕಾದು. ಇವು ಎರಡು to the left of non-zero number ಅದಾವ, they are not significant. So ಇದು ನಾಲ್ಕಾದು. ಇಲ್ಲೆಷ್ಟು 1 2 3. This is not significant. 0 to the right of non-zero numbers are significant if the number has a decimal point. ಇಲ್ಲ decimal point ಇಲ್ಲ. ಸೊ 3. ಇದರ 4, ಇದರ 3. ಆನ್ಸರ್ ಎಷ್ಟು ಇರಬೇಕು? 3 ಇರಬೇಕು. 4 3 ಆನ್ಸರ್ನಾಗ 3 ಇರಬೇಕು. ಬಿಕಾಸ್ ಯಾವ್ದ್ರಾಗ ಕಡಿಮೆ ಇರ್ತೈತಿ, ಯಾವ್ದು ಕಡಿಮೆ ಐತಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ ಐತಿ, ಆನ್ಸರ್ನಾಗೂ ಅಷ್ಟೇ ಇರಬೇಕು, 3 ಇರಬೇಕು. ಸೊ ದಿಸ್ 1 5. ಈ 1ನ ಬರಿಬೇಕು ಅಥವಾ ಇದನ್ನ 2 ಮಾಡಬೇಕು ಅನ್ನೋದು ಅದರದ್ದು ನೆಕ್ಸ್ಟ್ ನಂಬರ್ ಮೇಲೆ ಡಿಪೆಂಡ್ ಆಗಿರ್ತೈತಿ. ಇದು ಲೆಸ್ ದೆನ್ 5 ಐತಿ, 4 ಇಸ್ ಲೆಸ್ ದೆನ್ 5. ಸೊ ಇದನ್ನ ಆಸ್ ಇಟ್ ಇಸ್ ಇಡ್ತೀನಿ.
151. ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವ ಇದ್ರಾಗ? ಮೂರು ಇರಬೇಕು, 3. ಓಕೆ, ದಟ್ ವಾಸ್ ಇಟ್. ಸಿಗ್ನಿಫಿಕೆಂಟ್ ಫಿಗರ್ಸ್ ಹೋಮ್ವರ್ಕ್ ಮಾಡಿದೆ. ಅದಕ್ಕಿಂತ ಮೊದಲು ಅಟಾಮಿಕ್ ಮಾಸ್, ರಿಲೇಟಿವ್ ಅಟಾಮಿಕ್ ಮಾಸ್ ಬಗ್ಗೆ ಮಾತಾಡಿದೆ. 1 AMU ಬಗ್ಗೆ ಮಾತಾಡಿದೆ. 1 AMU ಅಂದ್ರೆ ನಮ್ದು ಸ್ಟ್ಯಾಂಡರ್ಡ್. ಅದು 1 ಕಿಲೋ ಅಂದ್ರೆ ಹೆಂಗೆ ಸ್ಟ್ಯಾಂಡರ್ಡ್ ಅಲ್ಲ ನಮ್ಮ ವೇಟ್ ಮೆಜರ್ ಮಾಡಕ್ಕೆ, ಹಂಗೆ ಐಟಮ್ಸ್ದು ಮಾಸ್ ಅಥವಾ ವೇಟ್ ಮೆಜರ್ ಮಾಡಕ್ಕೆ 1 AMU is ಸ್ಟ್ಯಾಂಡರ್ಡ್. ವಾಟ್ ಈಸ್ 1 AMU? ಇಟ್ ಇಸ್ 1 ಅಟಾಮಿಕ್ ಮಾಸ್ ಯೂನಿಟ್. What is the value of 1 AMU? 1/12 mass of carbon 12 isotope. ಆಮೇಲೆ ಅದು ಕೆಜಿ ಒಳಗೆ ಗ್ರಾಮ್ ಒಳಗೆ ಏನಂತ ಹೇಳಿದೆ. ಆ್ಯಕ್ಚುಲಿ ಐಸೋಟೋಪ್ ಬಗ್ಗೆ ಏನು ಸ್ವಲ್ಪ ಡೀಟೇಲ್ ಮಾತಾಡ್ತೀನಿ ನೆಕ್ಸ್ಟ್ ವಿಡಿಯೋ ಮಾತಾಡಿ. ಆವ್ರೇಜ್ ಅಟಾಮಿಕ್ ಮಾಸ್ ಬಗ್ಗೆ ಮಾತಾಡ್ತೀನಿ, ಅವಾಗ ನಿಮ್ಗೆ ಕಂಪ್ಲೀಟ್ ಪಿಕ್ಚರ್ ಬರ್ತದೆ. ಐ ಹೋಪ್ ಯು ಅಂಡರ್ಸ್ಟುಡ್ ಟುಡೇಸ್ ವಿಡಿಯೋ. ಥ್ಯಾಂಕ್ ಯು.